ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಗೆ ಅನುದಾನ ನೀಡಿದ ರಾಜ್ಯ ಸರ್ಕಾರಕ್ಕೆ ಕಲಬುರಗಿ ರೈತ ಮುಖಂಡರು ಹಾಗೂ ಕನ್ನಡ ಪರ ಹೋರಾಟಗಾರರು ಅಭಿನಂದನೆ ಸಲ್ಲಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮುಖಂಡ ಶಾಂತಗೌಡ ಬಿರಾದರ್, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಗೆ ಸರ್ಕಾರ ಅನುದಾನ ನೀಡಿರುವುದು ತುಂಬಾ ಖುಷಿಯ ವಿಚಾರ. ಇದರಿಂದ ಈ ಭಾಗದ ರೈತರ ಅನೇಕ ಸಮಸ್ಯೆಗಳು ಪರಿಹಾರ ಸಿಕ್ಕಂತಾಗುತ್ತದೆ ಎಂದರು. ಬಹು ವರ್ಷಗಳಿಂದ ಯಡ್ರಾಮಿ ತಾಲೂಕಿನಲ್ಲಿ ಮಲ್ಲಾಬಾದ ನೀರಾವರಿ ಯೋಜನೆ ನೆನಗುದಿ ಬಿದ್ದಿತ್ತು. ಮೊನ್ನೆ ಅಧಿವೇಶನದಲ್ಲಿ ಈ ಒಂದು ಯೋಜನೆಗೆ ಸುಮಾರು 330 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಸುತ್ತಮುತ್ತಲಿನ ಸಾವಿರಾರು ಎಕರೆ ಇವತ್ತೇನು ಆ ಯೋಜನೆಯಿಂದ ಲಾಭವನ್ನು ರೈತರಿಗೆ ಅನುಕೂಲ ಆಗ್ತದೆ ನಿಟ್ಟಿನಲ್ಲಿ ಇವತ್ತು ಆ ರೈತರಿಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ ಈಗಾಗಲೇ ಅಧಿವೇಶನದಲ್ಲಿ ಘೋಷಣೆ ಮಾಡಿದಕ್ಕೆ ರೈತ ಸಂಘದ ಪರವಾಗಿ ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ ಸುತ್ತಮುತ್ತಲಿನ ರೈತರ ಪರವಾಗಿ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಎರಡನೇದಾಗಿ ಈ ಕಾಮಗಾರಿ ಶೀಘ್ರವೇನದ ರೈತರಿಗೆ, ಯಾಕಂದ್ರೆ ಸರಿಯಾಗಿ ವರ್ಷಕ್ಕೆ ಅತಿವೃಷ್ಟಿ ಮಳೆ ಆಗಿರ್ಬೋದು ಅಥವಾ ಮಳೆಯ ಬರಗಳ ಪರಿಸ್ಥಿತಿ ಕೂಡ ಆಗಿರ್ಬೋದು, ನಾವು ನೋಡ್ತಾ ಇದ್ದೀವಿ. ದಯಮಾಡಿ ಈ ಒಂದು ಯೋಜನೆಯನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ ಯೋಜನೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದರೆ ಕಾಮಗಾರಿ ಜಲ್ದಿ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ ಅಲ್ಲಿನ ರೈತರಿಗೆ ಸಾವಿರಾರು ಕುಟುಂಬಗಳ ರೈತರಿಗೆ ಇವತ್ತು ಬೆನ್ನೆಲುಬಾಗಿ ಸಂಪೂರ್ಣ ನೀರಾವರಿ ಯೋಜನೆಗಳನ್ನು ತೆಗೆದುಕೊಂಡು ರೈತರು ವರ್ಷಕ್ಕೆ 2 ಬೆಳೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಈ ಶೀಘ್ರವೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಯಾಕಂದರೆ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಂಥ ಯೋಜನೆಗೆ ಇವತ್ತು ಅನುಮೋದನೆ ಸಿಕ್ಕಿದ್ದು ತುಂಬ ಸಂತೋಷದ ವಿಷಯ. ಹಾಗಾಗಿ ಭಾಳಷ್ಟು ಇವತ್ತು ಜಲ್ದಿ ಅದೊಂದು ಕಾಮಗಾರಿ ಮುಗಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತಿನ್ನು ಕೃಷಿಕರಿಗಾಗಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ಟ್ಯಾಕ್ಟರ್ಗಳದ ಒಂದು ನೇಗಿಲ್ ಆಗಿರ್ಬೋದು, ಗಳೆ ಆಗಿರ್ಬೋದು, ಮತ್ತು ಇನ್ನಿತರ ಎಣ್ಣೆ ಹೊಡೆಯುವಂಥ ಮಷಿನ್ಗಳಾಗಿರ್ಬೋದು, ನಮ್ಮ ಬಹುಶಃ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು, ಆ ತಾಲೂಕಿನಲ್ಲಿರ್ತಕ್ಕಂಥ ರೈತರಿಗೆ ಭಾಳಷ್ಟು ಮಂದಿ ಈ ಉಪಕರಣಗಳು ಸಿಗ್ತಾಯಿಲ್ಲ. ಈಗಾಗಲೇ ಕೆಲವೊಂದು ರೈತರಿಗೆ ಮುಟ್ಲಾರ್ದಂಥ ಮಷಿನ್ಗಳು ಅವ್ರ ಹೆಸರು ಮೇಲೆ ಬಂದರೂ ಕೂಡ ಬೇರೆ ಕಡೆ ಮಾರಾಟ ಆಗ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ಕೃಷಿ ಅಧಿಕಾರಿಗಳಾಗಿರ್ಬೋದು, ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಸಂಪೂರ್ಣವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಉಪಕರಣಗಳು ರೈತರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ರೈತ ಸಂಘದ ಮತ್ತು ಸಂಘಟನೆಯ ನಮ್ಮ ಬೇಡಿಕೆ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ಮಲ್ಲಿಕಾರ್ಜುನ್ ಸಾರ್ವಾಡ್, ಹೋರಾಟಗಾರ ಅಮೃತ ಪಾಟೀಲ್, ಮಲ್ಲಿಕಾರ್ಜುನ್ ನಾಯಕೋಡಿ, ಸಾಯಿಬಣ್ಣ ಪೂಜಾರಿ, ವೀರೇಶ್ ಕವಲ್ಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.